ಈ ವಿಡಿಯೋ ನೋಡಿದ್ಮೇಲೆ ಇವತ್ತಿಂದನೇ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀರಾ? ಇಬ್ಬರು ಸ್ನೇಹಿತರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಬ್ಬರು ಸ್ಯಾಲರಿನೂ ಒಂದೇ. ಇಬ್ಬರು ತಿಂಗಳಿಗೆ 5,000 SIP ಮಾಡ್ತಿದ್ದಾರೆ. 12% ರಿಟರ್ನ್ಸ್ ಮತ್ತೆ 10% ಸ್ಟೆಪ್ ಅಪ್ ಮಾಡ್ತಿದ್ದಾರೆ. ಆದ್ರೆ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ರಾಹುಲ್ 25ನೇ ವಯಸ್ಸಿನಲ್ಲಿ SIP ಶುರು ಮಾಡ್ದ. 10 ವರ್ಷ ಇನ್ವೆಸ್ಟ್ ಮಾಡಿ 35ನೇ ವಯಸ್ಸಿನಲ್ಲಿ SIP ನ ಸ್ಟಾಪ್ ಮಾಡ್ತಾನೆ. ಅದಾದ್ಮೇಲೆ ₹1 ಇನ್ವೆಸ್ಟ್ ಮಾಡೋದಿಲ್ಲ. ಆದ್ರೆ ಕಿರಣ್ 35ನೇ ವಯಸ್ಸಿನಲ್ಲಿ ಇನ್ನೂ ಟೈಮ್ ಇದೆ ಅಂತ ಯೋಚಿಸಿ SIP ನ ಶುರು ಮಾಡ್ತಾನೆ. ಅವನು ಕೂಡ 10 ವರ್ಷ ಇನ್ವೆಸ್ಟ್ ಮಾಡ್ತಾನೆ. ಇಬ್ರು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರು. ಅವರ 45ನೇ ವಯಸ್ಸಿನಲ್ಲಿ ರಾಹುಲ್ ಹತ್ರ 50 ಲಕ್ಷ ಇದೆ. ಆದ್ರೆ ಕಿರಣ್ ಹತ್ರ ಮಾತ್ರ ಬರೀ 16 ಲಕ್ಷ ಇತ್ತು. ಒಂದೇ ಇನ್ವೆಸ್ಟ್ಮೆಂಟು, ಒಂದೇ ರಿಟರ್ನು, ಒಂದೇ ಅಮೌಂಟು. ವ್ಯತ್ಯಾಸ ಮಾತ್ರ ಸ್ಟಾರ್ಟ್ ಮಾಡಿದ್ದ ಟೈಮ್. ಇನ್ವೆಸ್ಟ್ಮೆಂಟ್ ಅಲ್ಲಿ ದೊಡ್ಡ ಶತ್ರು ಮಾರ್ಕೆಟ್ ಅಲ್ಲ, ಇನ್ನೂ ಟೈಮ್ ಇದೆ ಅನ್ನೋ ನಿಮ್ಮ ಯೋಚನೆ. ನೀವು ಡಿಲೇ ಮಾಡಿದ ಪ್ರತಿಯೊಂದು ವರ್ಷ ಕಾಂಪೌಂಡಿಂಗ್ ನಿಮ್ಮ ಪರವಾಗಿ ಕೆಲಸ ಮಾಡೋದು 1 ವರ್ಷ ಕಡಿಮೆ ಮಾಡುತ್ತೆ. ಒಂದಿನ ನಿಮ್ಮ ಮಗು ಹೈಯರ್ ಎಜುಕೇಶನ್ ಮಾಡಿಸಿ ಅನ್ಬೋದು, ನಿಮ್ಮ ಪೇರೆಂಟ್ಸ್ಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಬೋದು. ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡೋ ಬದಲು ಇವತ್ತೇನೆ ₹1,000 ಆದರೂ ಪರವಾಗಿಲ್ಲ, ₹500 ಆದರೂ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ಯಾಕಂದರೆ ಚಿಕ್ಕ ಅಮೌಂಟ್ ಕೂಡ ಟೈಮ್ ಸಿಕ್ಕರೆ ದೊಡ್ಡ ವೆಲ್ತ್ ಆಗಿ ಕನ್ವರ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ಟೈಮ್ ಮಾಡಬೇಡಿ, ಮಾರ್ಕೆಟ್ಗೆ ಟೈಮ್ ಕೊಡಿ. ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಅಲ್ಲ, ಸ್ಟಾರ್ಟ್ ಮಾಡೋದು ಕಷ್ಟ. ನಿಮ್ಮ ಏಜ್ನ ಕಮೆಂಟ್ ಮಾಡಿ, ನಿಮಗೆ ಸೂಟಬಲ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ರೋಡ್ ಮ್ಯಾಪ್ನ ಫ್ರೀಯಾಗಿ ಕಳಿಸ್ಕೊಡ್ತೀನಿ. ನನ್ನ ಬಯೋದಲ್ಲಿರುವಂಥ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈ ರೀಲ್ನ ಸೇವ್ ಮಾಡಿಕೊಂಡು ಇನ್ನೂ ಇನ್ವೆಸ್ಟ್ಮೆಂಟ್ ಶುರು ಮಾಡದೇ ಇರೋ ನಿಮ್ಮ ಕೇರಿಂಗ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೋಟಿ ಕನಸು ಅಕಾಡೆಮಿನ ಫಾಲೋ ಮಾಡಿ. ನನ್ನ ಒಂದು ಹೊಸ ವೆಬ್ಸೈಟ್ನ ಲಾಂಚ್ ಮಾಡಿದ್ದೀನಿ, ಬಯೋದಲ್ಲಿದೆ, ಒಂದ್ಸತಿ ಚೆಕ್ ಮಾಡಿ.